ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ಪ್ರಿಯ ನನ್ನ ವೀಕ್ಷಕರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಾನು ವಂದಿಸ್ತೇನೆ. ಈ ಕಾರ್ಯಕ್ರಮಗಳ ಮೂಲಕವಾಗಿ ನಿಮ್ಮಲ್ಲಿ ಅನೇಕರಿಗೆ ಪ್ರಯೋಜನ ಉಂಟಾಗಿದೆ ಎಂಬುದಾಗಿ ನಿಮ್ಮಲ್ಲಿ ಅನೇಕರು ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ನಿಮ್ಮ ಅನುಭವಗಳನ್ನು ನನ್ನ ಜೊತೆಯಲ್ಲಿ ಹೇಳಿಕೊಂಡದ್ದರ ಮೂಲಕವಾಗಿ ನಾನು ತಿಳ್ಕೊಳ್ತೇನೆ. ಮಾತ್ರವಲ್ಲದೆ ನಿಮ್ಮಲ್ಲಿ ಅನೇಕರು ನನ್ನ ಜೊತೆಯಲ್ಲಿ ಟೆಲಿಫೋನ್ಗಳ ಮೂಲಕವಾಗಿ ಮಾತನಾಡ್ತಾ ಬಂದಿದ್ದೀರಿ. ದಯಮಾಡಿ ಈ ಕಾರ್ಯಕ್ರಮಗಳಿಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ದೇವರು ಈ ಕಾರ್ಯಕ್ರಮಗಳನ್ನು ಅನೇಕರ ಆತ್ಮಿಕ ಆಶೀರ್ವಾದಕ್ಕಾಗಿ ಉಪಯೋಗ ಮಾಡುವಂತೆ ದೇವರ ಸನ್ನಿಧಾನದಲ್ಲಿ ಎತ್ತಿ ಹಿಡಿದು ಪ್ರಾರ್ಥಿಸಿರಿ. ಇವಾಗ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಈ ದಿವಸದಲ್ಲಿ ನೀನು ನಮಗೆ ಕೊಟ್ಟಿರುವಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವುದು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ದಿನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡು. ನಿನ್ನ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇಕಾದಂಥ ಸಹಾಯವನ್ನು ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ನಾವು ಕಳೆದ ವಾರದವರೆಗೆ ಪ್ರಕಟಣೆಯ ಗ್ರಂಥ ನಾವು 17ನೇ ಅಧ್ಯಾಯದಲ್ಲಿದ್ದೇವೆ. ನಾವು ಈಗಾಗಲೇ ಓದಿದಂಥ ಅಧ್ಯಯನ ಮಾಡಿದಂಥ ಕೆಲವು ವಿಷಯಗಳನ್ನು ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಪ್ರಕಟಣೆಯ ಗ್ರಂಥ 17ನೇ ಅಧ್ಯಾಯ, ನಾನು ಅದನ್ನು 1ನೇ ವಚನದಿಂದ ಇನ್ನೊಂದು ಸಾರಿ ಓದ್ತೇನೆ ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ. ಬಾಬೇಲ್ ಎಂಬ ಜಾರ ಸ್ತ್ರೀಯ ನಾಶನವು. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿಯ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರ ಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಅವಳ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಆಗ ಅವನು ದೇವರಾತ್ಮವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೈ ಮೇಲೆಲ್ಲ ದೇವದೂಷಣೆಯ ಹೆಸರುಗಳು ತುಂಬಿದ್ದವು. ಅದಕ್ಕೆ 7 ತಲೆಗಳು 10 ಕೊಂಬುಗಳೂ ಇದ್ದವು. ಆ ಸ್ತ್ರೀಯು ಧೂಮ್ರವರ್ಣದ ವಸ್ತ್ರಗಳನ್ನು ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ, ರಕ್ತ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಅವಳ ಹಣೆಯ ಮೇಲೆ ಬಾಬೇಲ್ ಎಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಆ ಸ್ತ್ರೀಯು ದೇವಜನರ ರಕ್ತವನ್ನು, ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹದರಾದವರ ರಕ್ತವನ್ನು ಕುಡಿದು ಮತ್ತಳ ಆಗಿರುವುದನ್ನು ಕಂಡೆನು. ನಾನು ಅವಳನ್ನು ನೋಡಿ ಅತ್ಯಾಶ್ಚರ್ಯಪಟ್ಟೆನು. 6 ವಚನಗಳವರೆಗೆ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಇವತ್ತಿನ ದಿವಸ ನಾವು ಇದನ್ನು ಮುಂದುವರಿಸೋಣ. 7, 8ನೇ ವಚನ ನಾನು ಇವಾಗ ಮೊದಲನೇದಾಗಿ ಓದ್ತೇನೆ, ಆಮೇಲೆ ಅದನ್ನು ವಿವರಿಸ್ತೇನೆ. 7ನೇ ವಚನವನ್ನು ಗಮನಿಸಿರಿ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 7ನೇ ವಚನ. ಆಗ ಆ ದೇವದೂತನು ನನಗೆ ಹೇಳಿತು, ನೀನೇಕೆ ಆಶ್ಚರ್ಯಪಟ್ಟಿ? ಆ ಸ್ತ್ರೀಯಿಂದಲೂ ಅವಳ ವಾಹನವಾಗಿದ್ದು 7 ತಲೆಗಳು 10 ಕೊಂಬುಗಳು ಉಳ್ಳ ಮೃಗದಿಂದಲೂ ಸೂಚಿತವಾದ ಗೂಢಾರ್ಥವನ್ನು ನಾನು ನಿನಗೆ ವಿವರಿಸುತ್ತೇನೆ. ನೀನು ಕಂಡ ಈ ಮೃಗವು ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅಧೋಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು. ಭೂನಿವಾಸಿಗಳೊಳಗೆ ಯಾರ ಹೆಸರುಗಳು
ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅವರು ಈ ಮೃಗವನ್ನು ನೋಡಿ, ಇದು ಮೊದಲು ಇತ್ತು, ಈಗ ಇಲ್ಲ, ಇನ್ನು ಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯ ಪಡುವರು ಎಂಬುದಾಗಿ. ನಾವು ಆಂಗ್ಲ ಭಾಷೆಯಲ್ಲಿ ಈ 7-8 ವಚನಗಳನ್ನು ನಾವು ಇನ್ನೊಂದು ಸಾರಿ ನಾವು ಓದಿಕೊಳ್ಳೋಣ. ದ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 17, I'll read verse 7 and 8. But the angel said to me, why did you marvel? I will tell you the mystery of the woman and of the beast that carries her, which has the 7 heads and the 10 horns. The beast that you saw was and is not, and will descend out of the bottomless pit and go to perdition. And those who dwell on the earth will marvel, whose names are not written in the book of life from the foundation of the world, when they see the beast that was and is not and yet is. May the Lord add his blessings to the word that we have read from the scripture, from the book of Revelation, chapter 17. And today we will be concentrating from verse 7, 8 and 9. Now, as we have studied about the coming of Antichrist, now we understood in the previous chapters the Antichrist and the resurrection, and also the swift destruction of the false religious system will shock the world. ನಾವು ಈಗಾಗಲೇ ಕಳೆದ ಅಧ್ಯಾಯಗಳಲ್ಲಿ ನೋಡಿದ ಹಾಗೆ ಅಂತಿಕ್ರಿಸ್ತನು ಆತನು ಅನೇಕ ಅದ್ಭುತಗಳನ್ನು ಮಾಡುವುದಕ್ಕಿದ್ದಾನೆ. ಮಾತ್ರವಲ್ಲದೆ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಆತನು ತಾನು ತೋರಿಸ್ತೇನೋ ಎಂಬಂಥ ರೀತಿಯಲ್ಲಿ ಅದನ್ನು ತೋರಿಸುವುದಕ್ಕಾಗಿ ಸತ್ತಂಥ ವ್ಯಕ್ತಿ ಎದ್ದು ಬರುವಂತಹದ್ದನ್ನು ನಾವು ಈಗಾಗಲೇ ನಾವು ಕಳೆದ ಅಧ್ಯಾಯಗಳಲ್ಲಿ ನಾನು ಹಿಂದಿನ ವಚನಗಳಲ್ಲಿ ನಾನು ನಿಮಗೆ ಈಗಾಗಲೇ ವಿವರಿಸಿದ್ದೇನೆ. Now, as a result of that resurrection, the whole world will be really surprised. ಲೋಕವು ಬಹಳ ಆಶ್ಚರ್ಯಗೊಳ್ಳುತ್ತದೆ. Now, as it does throughout the Revelation, the phrase what we have read just now, those who dwell on the earth, the word of God says, and those who dwell on the earth will marvel. Now, who are these people the Bible talks about? ನಾವು ಕನ್ನಡದಲ್ಲಿ ನಾವು ನೋಡುವ ಪ್ರಕಾರವಾಗಿ ಭೂನಿವಾಸಿಗಳ ಒಳಗೆ ಯಾರು ಈ ಭೂನಿವಾಸಿಗಳು? ಈ ಭೂನಿವಾಸಿಗಳು ಅಂದರೆ ಯಾರ ಕುರಿತಾಗಿ ಇದು ಬರೆಯಲ್ಪಟ್ಟಿದೆ? ನಾವು ದೇವರ ವಾಕ್ಯವನ್ನು ತೆಗೆದು ನಾವು ನೋಡುವಂತಹ ವೇಳೆಯಲ್ಲಿ ನಾವು ಅನೇಕ ಸಾರಿ ಈ ವಾಕ್ಯ ಭಾಗ, ಈ ಒಂದು ಪದಪ್ರಯೋಗ ಈ ಒಂದು ಅಧ್ಯಾಯದಲ್ಲಿ ಮತ್ತು ಉಳಿದ ಅಧ್ಯಾಯಗಳಲ್ಲಿ ಬಂದಿರುವಂಥದ್ದನ್ನು ನಾವು ನೋಡ್ತೇವೆ. ಉದಾಹರಣೆಗಾಗಿ ನಾವು ಇದೇ ಅಧ್ಯಾಯದಲ್ಲಿ 2ನೇ ವಚನಕ್ಕೆ ಬರುವಾಗ ಅಲ್ಲಿ ಏನಂತ ಉಂಟಲ್ಲಿ ನಾವು 2ನೇ ವಚನದಲ್ಲಿ ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಎಂಬುದಾಗಿ ಅಲ್ಲಿ ಉಂಟು. ಆಮೇಲೆ ನಾವೀಗ ಮುಂದಕ್ಕೆ ಹೋಗುವಾಗದೇ 10ನೇ ವಚನಕ್ಕೆ ಬರುವಾಗಲೂ ಕೂಡ ನಾವು ಅಲ್ಲಿ ಭೂ ನಿವಾಸಿಗಳು ಎಂಬಂಥ ಪದ ಉಪಯೋಗವಾಗಿದೆ. ಅದಾದ ನಂತರ ನಾವು ಹಿಂದಕ್ಕೆ ಬೇರೆ ಇತರ ಭಾಗಗಳನ್ನು ನಾವು ನೋಡುವಾಗ 6ನೇ ಅಧ್ಯಾಯ 10ನೇ ವಚನದಲ್ಲಿ, 8ನೇ ಅಧ್ಯಾಯ 13ನೇ ವಚನದಲ್ಲಿ, 11ನೇ ಅಧ್ಯಾಯ 10ನೇ ವಚನದಲ್ಲಿ,
13ನೇ ಅಧ್ಯಾಯ 8ನೇ ವಚನದಲ್ಲಿ, ಆಮೇಲೆ 12ನೇ ವಚನದಲ್ಲಿ, 14ನೇ ವಚನದಲ್ಲಿ, ಆಮೇಲೆ ನಾವು ಮುಂದಕ್ಕೆ ನಾವು ಈಗಾಗಲೇ ಓದಿದ 14ನೇ ಅಧ್ಯಾಯದಲ್ಲಿ ನಾವು ಈ ಭೂ ನಿವಾಸಿಗಳು ಎಂಬುದಾಗಿ ಬರೆಯಲ್ಪಟ್ಟದ್ದನ್ನು ನಾವು ನೋಡ್ತೇವೆ. Now, who are these people, those who dwell on the earth? Who are they? Now, they are the ones the Bible also says as an explanation, whose name has not been written in the book of life from the foundation of the world. Who are these people? They are the people whose names have not been written from the foundation of the world. Now, if you go back to the 13th chapter, ನಾವು 13ನೇ ಅಧ್ಯಾಯಕ್ಕೆ ಬರುವಾಗ ನಾವು ಅಲ್ಲಿ ಇನ್ನೂ ಕೆಲವಾರು ಸತ್ಯಾಂಶಗಳನ್ನು ನಾವಲ್ಲಿ ಗಮನಿಸಬಹುದು. Particularly, now when we come to chapter 13 and we try to understand verse 8, ನಾವು 8ನೇ ವಚನವನ್ನು ನಾವಲ್ಲಿ ನೋಡುವಾಗ ನಾವಲ್ಲಿ ಹೀಗೆ ನಾವು ನೋಡ್ತೇವೆ. ನಾವು all who dwell on the earth will worship him. Everyone whose name has not been written from the foundation of the world in the book of the life of the Lamb who has been slain ಎಂಬುದಾಗಿ ಅಲ್ಲಿ ಉಂಟು. Now, when you think about this word, all who dwell on the earth will worship. Worship whom? They will worship the Antichrist. Now we need to understand, John here is shifting from the past tense to the future tense. Now we understand that the Antichrist is going to be worshipped by the people at that time. So what John is telling, though he has seen this vision about 2000 years early, now he is using the language instead of the past tense, now he is using the future tense. ನೋಡ್ರಿ, ಎಷ್ಟು ಬಹಳ ವಿಶೇಷವಾದಂಥ ಒಂದು ಅದ್ಭುತ. 2000 ವರ್ಷಗಳ ಹಿಂದೆ ದೇವರು ಈ ಒಂದು ದರ್ಶನವನ್ನು ಯೋಹಾನನಿಗೆ ಕೊಟ್ಟಾಗ್ಯೂ ಆತನು ಭವಿಷ್ಯತ್ ಕಾಲದ ಆ ನುಡಿಗಳನ್ನು ಇವಾಗ ಹೇಳುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. Now, as I have already told you, the phrase all who dwell on the earth, it is used throughout the book of Revelation to describe the unbelievers. Who are the unbelievers? The unbelievers are those who have never believed in the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನೀಡದಂಥ ವ್ಯಕ್ತಿಗಳನ್ನು ಉದ್ದೇಶಿಸಿ ಈ ಮಾತು ಬರೆಯಲ್ಪಟ್ಟದ್ದಾಗಿದೆ. ನಾನು ಆಗಲೇ ಹೇಳಿದೆ, ನಾನು ಪ್ರಕಟಣೆ ಗ್ರಂಥವನ್ನು ಅಧ್ಯಯನ ಮಾಡುವಾಗ ಬೇರೆ ಬೇರೆ ಭಾಗಗಳಲ್ಲಿ ಈ ಭೂನಿವಾಸಿಗಳು ಎಂಬಂಥ ಪದ ಅಲ್ಲಿ ಬರೆಯಲ್ಪಟ್ಟದೆ. ಹಾಗಾದರೆ ಇಲ್ಲಿ ಭೂನಿವಾಸಿಗಳು ಎಂಬುದಾಗಿ ಹೇಳುವಾಗ ಆ ಭೂನಿವಾಸಿಗಳು ಯಾರದು? ಆ ಭೂನಿವಾಸಿಗಳಲ್ಲಿ ಯಾರು ಒಳಗಾಗಿದ್ದಾರೆ? Those who have put their trust in Jesus Christ, they are not going to worship Antichrist. ನೆನಪಿಟ್ಟುಕೊಳ್ಬೇಕಿದೆ. ಕ್ರಿಸ್ತ ವಿರೋಧಿ ಅದ್ಭುತಗಳನ್ನು ಮಾಡಲಿಕ್ಕುಂಟು, ಮಾಡ್ತಾನೆ ಅವನು. ನಾನು ಕಳೆದ ಸಾರಿಯೂ ಕೂಡ ವಾಕ್ಯ ಹೇಳಿದೆ, ಕಲ್ಲಿನ ಗೊಂಬೆಗಳು ಮೂರ್ತಿಗಳು ಮಾತನಾಡುವಂಥ ದಿನಗಳುಂಟು. ಸತ್ತಂತ ವ್ಯಕ್ತಿ ಜೀವಕ್ಕೆ ಬರುವಂಥ ದಿನಗಳುಂಟು. ನನ್ನ ಪ್ರಿಯರೇ, the idols will begin to talk. The people who died, they just come back to life. Now this is future.
My dear brothers, my dear sisters, I am telling you what is going to happen in the days to come. After the church of God has been lifted up, ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆನಿಟ್ಟಂಥವರು, ಅವರನ್ನು ಒಳಗೊಂಡಂಥ ಕ್ರಿಸ್ತನ ಸಭೆ ಮೇಲಕ್ಕೆತ್ತಲ್ಪಟ್ಟ ನಂತರ, ಯೇಸು ಕ್ರಿಸ್ತನ ಆರಿಸಿಕೊಂಡಂಥ ಸಭೆ ಈ ಲೋಕದಲ್ಲಿರುವುದಿಲ್ಲ, ನೆನಪಿಟ್ಟುಕೊಳ್ಳ್ರಿ. ಎರಡನೇದಾಗಿ, ಆ ಸಂಕಟ ಕಾಲದಲ್ಲಿ ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಅವರು ನಡೆಸಲ್ಪಡುತ್ತಾರೆ, whomsoever they will put their trust in Jesus Christ, in spite of all these miracles that happen, they will never bow down before Antichrist. ಕ್ರಿಸ್ತ ವಿರೋಧಿಯ ಮುಂದೆ ಆತನ ಆಡಳಿತಕ್ಕೆ ತಮ್ಮ ತಲೆಬಾಗಿಸುವುದಿಲ್ಲ. ಹಾಗಾದರೆ ಈ ಭೂನಿವಾಸಿಗಳು ಎಂಬುದಾಗಿ ಹೇಳುವಾಗ ಯಾವ ಒಬ್ಬ ಕ್ರೈಸ್ತ ವಿಶ್ವಾಸಿ ಅದರಲ್ಲಿ ಅಡಕವಾಗಿಲ್ಲ ಎಂಬಂಥ ಸ್ಪಷ್ಟನೆ ಅದು ನಮ್ಮ ಗಮನದಲ್ಲಿ ಇರಲೇಬೇಕು. No true born again Christian believer can ever worship Antichrist. ಕ್ರಿಸ್ತ ವಿರೋಧಿಯನ್ನು ಅವರು ಆರಾಧನೆ ಮಾಡಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಮತ್ತು ಈ ಭೂನಿವಾಸಿಗಳಲ್ಲಿ ಅವರು ಒಳಗೊಂಡಿಲ್ಲ. ನೋಡ್ರಿ, then what do we read there? That's why there is an explanation. It is everyone whose name has not been written from the foundation of the world in the book of life of the Lamb who has been slain that will worship Antichrist. ನೋಡ್ರಿ, ಅದಕ್ಕೋಸ್ಕರವಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಬಹಳ ಗಂಭೀರವಾದಂಥ ಒಂದು ಸತ್ಯ ಏನಂತೆ, ಇವರು ಈ ಭೂನಿವಾಸಿಗಳು ಯಾರು? ಈ ಭೂನಿವಾಸಿಗಳು ಆ ದಿವಸದಲ್ಲಿ ಅನೇಕರು ಇರ್ತಾರೆ. ಯಾರೋ ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟವರು ಇರ್ತಾರೆ, ಕ್ರಿಸ್ತನ ಮೇಲೆ ನಂಬಿಕೆ ನೀಡದವರು ಕೂಡ ಇದ್ದಾರೆ. ಆದರೆ ಕ್ರಿಸ್ತ ವಿರೋಧಿಯನ್ನು ಆರಾಧನೆ ಮಾಡುವಂಥ ಆ ವ್ಯಕ್ತಿಗಳು, ಆ ಭೂನಿವಾಸಿಗಳು ಎಂಬುದಾಗಿ ಹೇಳಿದರೆ, ನಂಬರ್ 1, they are the people who have accepted Jesus Christ and believe in Christ. And secondly, the explanation about such people, there is a more detailed clarification. Who are they? Ivaru yaru? Who are they? They are the one whose name has been written in the book of life. ಯಾರು ಕ್ರಿಸ್ತ ವಿರೋಧಿಯನ್ನು ಆರಾಧನೆ ಮಾಡುವುದಿಲ್ಲ, ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾದರೆ ಅವರು ಖಂಡಿತವಾಗಿ ಆರಾಧನೆ ಮಾಡುವುದಿಲ್ಲ. ಅಂದರೆ ಇಲ್ಲಿ ಬರೆಯಲ್ಪಟ್ಟಂಥ ವಿವರಣೆ ನೋಡ್ರಿ, ಭೂನಿವಾಸಿಗಳ ಒಳಗೆ ಅಂದರೆ ಎಲ್ಲರೂ ಇದ್ದಾರೆ, ಆದರೆ ಕೆಲವರು ಅದರಲ್ಲಿ ಇಲ್ಲ. ಯಾರಿಲ್ಲ ಅಂತೆ? ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅವರು ಈ ಮೃಗವನ್ನು ನೋಡಿ ಆಶ್ಚರ್ಯ ಪಡ್ತಾರಂತೆ. ನೋಡ್ರಿ, ಈ ಲೋಕದಲ್ಲಿ ನಾವು ಅನೇಕ ಸಾರಿ, ಕೆಲವು ಸಾರಿ ಅದ್ಭುತಗಳಿಗೆ ಆಶ್ಚರ್ಯ ಪಡುವುದುಂಟು. ಒಂದು ಬಹಳ ಎಚ್ಚರಿಕೆಯ ಮಾತು. I have been telling so often, all the miracles need not be divine, because even the devil can perform the miracle. ಎಲ್ಲ ಅದ್ಭುತಗಳು ಅದು ದೇವರಿಂದ ಉಂಟಾಯಿತೆಂಬುದಾಗಿ ನಾವು ಖಚಿತವಾಗಿ 100ಕ್ಕೆ 100 ಹೇಳುವುದಕ್ಕೆ ಆಗುವುದಿಲ್ಲ. ಅಥವಾ ಅದ್ಭುತಗಳು ನಡೆದ ತಕ್ಷಣ ಅದೆಲ್ಲ ದೇವರಿಂದ ನಡೆಯುತ್ತೆಂಬುದಾಗಿ ಹೇಳಲಿಕ್ಕೆ ಖಂಡಿತ ಆಗುವುದಿಲ್ಲ. ಯಾಕೆ? ದುರಾತ್ಮನು ಕೂಡ ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ದ ಡೆವಿಲ್ ಕ್ಯಾನ್ ಹ್ಯಾವ್ ದ ಕೌಂಟರ್ಫೀಟ್ ಮಿರಾಕಲ್. ಸೊ ಮೈ ಡಿಯರ್ ಬ್ರದರ್ಸ್, ಮೈ ಡಿಯರ್ ಸಿಸ್ಟರ್ಸ್, let us not be led astray
falsely thinking that just because there is a miracle, that is divine. ಅಲ್ಲಿ ಒಂದು ಅದ್ಭುತ ಆಯಿತು ಎಂಬುದಾಗಿ ಹೇಳಿದ ತಕ್ಷಣ ಅದು ದೈವಿಕವಾದದ್ದು ಎಂಬುದಾಗಿ ಯಾವ ರೀತಿಯ ಖಾತರಿ ಅದರಲ್ಲಿ ಇಲ್ಲ. ಆದ್ದರಿಂದ ಯಾವುದೇ ಅದ್ಭುತಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಅವಲಂಬಿಸಿ ನಡೆದಂಥ ಅದ್ಭುತಗಳು ಅದು ದೇವರ ವಾಕ್ಯಕ್ಕೆ ಅನುಸಾರವಾಗಿರ್ತದೆ. ಮಾತ್ರವೇ ಅಲ್ಲ, ಕೇವಲ ಅದ್ಭುತಗಳು ನಡೆದಾಗ ಅದು ಕ್ರಿಸ್ತನಿಂದ ನಡೆಯಿತು, ದೇವರಿಂದ ನಡೆಯಿತು ಎಂಬುದಾಗಿ ಖಂಡಿತವಾಗಿಯೂ ಹೇಳಲಿಕ್ಕೆ ಆಗುವುದಿಲ್ಲ ನನ್ನ ಪ್ರಿಯರೇ. ಆದ್ದರಿಂದ ಒಂದು ಎಚ್ಚರಿಕೆ ನಾವು ಇಟ್ಟುಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ವಿವರಿಸುವಂತಹದ್ದು ನೋಡ್ರಿ, ಭೂನಿವಾಸಿಗಳೊಳಗೆ ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅವರು, ಹಾಗಾದ್ರೆ ಅವರ ಕುರಿತಾದ ವರ್ಣನೆ ಏನಂತೆ, ಯಾರಂತೆ ಇವರು? ಅವರು ಈ ಭೂನಿವಾಸಿಗಳು ಯಾರೋ? ಒಂದನೇದಾಗಿ ಯೇಸುವಿನ ಮೇಲೆ ನಂಬಿಕೆ ಇಡದವರು. ಇವರು ಯಾರು? ಅವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡದವರು. ನನ್ನ ಪ್ರಿಯರ, ವಾಕ್ಯ ಭಾಗದ ವಿವರಣೆಯ ಒಂದು ಭಾಗದ ಅಂತ್ಯಕ್ಕೆ ನಾನು ಬರ್ತಾ ಇದ್ದೇನೆ. ಈಗ ಒಂದು ಪ್ರಶ್ನೆ, ಈ ದಿವಸದಲ್ಲಿ ನಾವು ಕೇವಲ ಅದ್ಭುತವನ್ನು ಎದುರು ನೋಡುವವರಾಗಿದ್ದೇವೆಯೋ ಅಥವಾ ಜೀವಸ್ವರೂಪನಾದಂಥ ನೈಜ ದೇವರನ್ನು ಅನುಭವಿಸಬೇಕೆಂಬಂಥ ಕಾತರತೆ ನಮ್ಮಲ್ಲಿ ಉಂಟಾ? ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಈ ದಿವಸದಲ್ಲಿ ಅನೇಕರು ಅದ್ಭುತ 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 ಎಂಬುದಾಗಿ ಹೇಳಿ ನಿಜ ದೇವರನ್ನು ಹಿಂಬಾಲಿಸುವ ಬದಲು, instead of following the true living God, they go after the counterfeit coins, counterfeit miracles. I don't deny the miracles. Many miracles take place. I have the miracle story. The miracle story, what God has done in my own life, in my own family's life. But may I tell you, any miracle that cannot really honor Christ and exalt the name of Christ, it is not from the Lord, but it must be from some other source. That you have to find out. That's what the Bible says. If it is of the Lord, then the Bible also says, you know who they are? Whose name has been written from the foundation of the world. Please check up. Are you sure today, as you are watching this program, can you honestly say that I know for sure I have accepted Jesus Christ? I have experienced even the miracles from the hands of the Lord. And number 3, I am sure that my name is written in the book of life. Who tells that? When you believe, the word of God gives the guarantee. ದೇವರ ವಾಕ್ಯ ನಿಮಗೆ ಆಶ್ವಾಸನೆ ಕೊಡುತ್ತದೆ. ಮಾತ್ರ ಅಲ್ಲ, in your heart you will have an assurance that I am a child of God. My dear brother, my dear sister, are you sure that you are a child of God? ನಾನು ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ ಎಂಬ ಆಶ್ವಾಸನೆ ಈ ದಿವಸ ನಿಮ್ಮಲ್ಲಿ ಉಂಟಾ? ಇದ್ದರೆ ದೇವರಿಗೆ ಸ್ತೋತ್ರ. ಇಲ್ಲವಾದರೆ ನನ್ನ ಜೊತೆಯಲ್ಲಿ ಹೀಗೆ ಪ್ರಾರ್ಥಿಸಿರಿ. ಕರ್ತನಾದ ಯೇಸುವೆ, ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ 2000 ವರ್ಷಗಳ ಹಿಂದೆ ತನ್ನ ಪ್ರಾಣವನ್ನು ಕೊಟ್ಟು ಆತನು ನನಗೋಸ್ಕರವಾಗಿ ರಕ್ಷಣೆಯನ್ನು ಸಿದ್ಧ ಮಾಡಿದ್ದಾನೆ. ಆತನ ಮೇಲೆ ನಾನು ವಿಶ್ವಾಸವನ್ನು ಇಡುತ್ತೇನೆ. ಕರ್ತನಾದ ಯೇಸುವೆ, ಈ ದಿವಸದಲ್ಲಿ ನೀನು ನನ್ನ ಹೃದಯದೊಳಗೆ ಪ್ರವೇಶ ಮಾಡು. ನನ್ನ ಜೀವನದಲ್ಲಿ ನೂತನವಾದಂಥ ಒಂದು ಜೀವನವನ್ನು ನೀನು ತೆಗೆದುಕೊಂಡು ಬಾ. ಪಾಪದ ಕ್ಷಮಾಪಣೆ, ನೂತನ ಜೀವ ಮಾತ್ರವೇ ಅಲ್ಲ, ನನ್ನ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿತು ಎಂಬಂಥ ನಿಜವಾದಂಥ ಆಶ್ವಾಸನೆಯಿಂದ ನಾನು ಜೀವಿಸುವ ಕೃಪೆ ಮಾಡು. ಯೇಸುವಿನ ಹೆಸರಿನಲ್ಲಿ ನಾನು ಪ್ರಾರ್ಥಿಸಿದ್ದೇನೆ. ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಕರ್ತನಾದ ಯೇಸುವೆ, ನಿನಗೆ ಉಪಕಾರ. ಆಮೇನ್.
ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಈ ಪ್ರಾರ್ಥನೆ ನೀನು ಮಾಡಿದ್ದಾಗಿದ್ದರೆ ದಯಮಾಡಿ ನನಗೆ ಕರೆ ಮಾಡಿ. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮಗೆ ಹೆಚ್ಚಿನ ಆತ್ಮಿಕ ಸಹಾಯವನ್ನು ಕೊಡುವುದಕ್ಕೆ ನಾವು ಬಯಸ್ತೇವೆ. ಮೇ ಗಾಡ್ ಬ್ಲೆಸ್ ಯು.